ಅಯ್ಯೋ ಖಟ ಖಟ ನೋಡ 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 ಹೊಡಿತಾಳೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಇದಕ್ಕೆ ಒಂದು ಸ್ವಲ್ಪ ಸೋಂಪು ಹಾಕೊಂಡು ಕುಡಿತಾ ಇದ್ದೀನಿ. ಮೇಲೆ ಗಿಡಕ್ಕೆ ನೀರು ಹಾಕಬೇಕು. ಬನ್ನಿ ಮೇಲೆ ಹೋಗಿ ಗಿಡಕ್ಕೆ ನೀರು ಹಾಕಿ ಬಿಡೋಣ. ಇದೇ ನಮ್ಮ ಗಾರ್ಡನ್. ನೋಡಿ, ಈ ಅಲೋವೆರಾ ಗಿಡನ ಅಮ್ಮನ ಮನೆಯಿಂದ ತಂದು ಹಾಕಿದ್ದು. ಇಲ್ಲಿ ಸೀಮೆ ಬದನೆಕಾಯಿ ಹಾಕಿದೆ, ಅದು ಒಂದಿದೆ. ಆಮೇಲೆ ಲೆಮನ್ ಗಿಡ, ಅದು ಬೀಜ ಬಿದ್ದಿತ್ತು, ಅದಾಗೆ ಅದು ಉಟ್ಕೊಂಡಿದೆ. ಪಪ್ಳೆ ಹಣ್ಣು, ಕರಿಬೇವಿನ ಗಿಡ ಕೂಡ ಹಾಕಿದ್ದೀನಿ. ಅದು ಇವಾಗ ಮತ್ತೆ ಚಿಗುರ್ಕೊಳ್ತಾ ಇದೆ. ಇದು ಗೊತ್ತಿರ್ಬೇಕಲ್ಲ, ಇದು ಅಮೃತ ಬಳ್ಳಿ. ಕರ್ಪೂರ ಎಲೆ ಅಂತಾರಲ್ಲ, ಇದು ಪುಲಾವ್ ಎಲೆ. ಇಲ್ಲಿ ಸ್ವಲ್ಪ ಪುದೀನ ಹಾಕಿದ್ದೀನಿ. ಇನ್ಮೇಲೆ ಇರೋದು ಮಾಮೂಲಿ ತುಳಸಿ ಗಿಡನೇ, ಅದೊಂದು ಶೋ ಗಿಡ ಇದೆ ಅಷ್ಟೇ. ಈ ಗಿಡಕ್ಕೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಲ್ಲಿಂದ ಇಲ್ಲಿಗೆ ಇಷ್ಟು ಕಟ್ ಮಾಡಿ ಇದನ್ನು ಚಟ್ನಿ ಮಾಡ್ಕೊಂಡು ತಿಂತಾರೆ. ಬನ್ನಿ ಕೆಳಗೆ ಹೋಗೋಣ. ಈ ತರ ಬಾಸ್ಕೆಟ್ ಇಟ್ಕೊಂಡಿದ್ದೀನಿ. ಪಾತ್ರೆ ತೊಳೆದು ಇದ್ರಲ್ಲಿ ಇಟ್ಕೊಂತೀನಿ. ಮತ್ತೆ ಒಣಗಿದ ಮೇಲೆ ಈ ತರ ಜೋಡಿಸ್ಕೊಂಡ್ಬಿಡ್ತೀನಿ. ಚಪಾತಿಗೆ ಗೋಧಿ ಹಿಟ್ಟು ಕಲ್ಸ್ಕೊಂತಾ ಇದ್ದೀನಿ. ಈ ತರ ಚೆನ್ನಾಗಿ ನಾದಿಟ್ಕೊಂಡ್ರೆ ಚಪಾತಿ ಸಾಫ್ಟ್ ಆಗಿ ಬರುತ್ತೆ. ಒಂದು 10 ನಿಮಿಷ ಆಮೇಲೆ ಚಪಾತಿ ಮಾಡ್ಕೋತೀನಿ. ಬ್ರಷ್ ಮಾಡ್ಕೊಂಬ. ಅಯ್ಯ ಅಯ್ಯ ನೋ ಎನರ್ಜಿ ಬರ್ಬೇಕಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು, ಹಾಲು ಕುಡಿಬೇಕು, ಚೆನ್ನಾಗಿ ಪ್ರೋಟೀನ್ ತಗೊಬೇಕು. ಏನೋ ಸಾಂಗ್ ಹೇಳ್ತಿಲ್ಲ, ಏನದು? ಅಮ್ಮ ಅಪ್ಪೋಲೆ ಅಪ್ಪ ಅಪ್ಪೋಲೆ ಪುಣ್ಯ ಏನ್ ಹೇಳ್ಕೊಟ್ಲ? ಕನ್ನಡವೇ ನಮ್ಮಮ್ಮ ಹೇಳ್ಕೊಟ್ಲಾ? ಹೇಳು ನೋಡೋಣ. ನಡೆಯುತ್ತಿದೆ. ತಗೋ ಹಾಲು ಕುಡಿತ. ಪಾತ್ರೆ ಇದೆ, ತೊಳ್ಕೊಂಡ್ಬಿಡ್ತೀನಿ. ದೊಡ್ಡ ದೊಡ್ಡ ಪಾತ್ರೆ ಇಲ್ಲ, ಇಲ್ಲಿ ತೊಳೆಯೋದು ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಅದೇ ಊರಲ್ಲಾದ್ರೆ ಅಂಗಳದಲ್ಲಿ ಹಾಕೊಂಡು ಆರಾಮಾಗಿ ತೊಳ್ಕೊಂಡು ಕೂಡ್ಬೋದು. ಇಲ್ಲಿ ಎಷ್ಟೇ ಪಾತ್ರೆ ಇದ್ರು ಇಲ್ಲೇ ತೊಳ್ಕೊಬೇಕು. ತಗೋ ಚಿನ್ನು, ನಿಂಗೆ ತುಪ್ಪ ಹಾಕಿದೀನಿ, ತಿನ್ಬಿಟ್ಟು ರೆಡಿಯಾಗಿ ಸ್ಕೂಲಿಗೆ ಹೋಗ್ಬೇಕು. ಏನಪ್ಪ? ಚಾಚಾ ಅವಳ ಮನೇಲಿ ಇದ್ದಾಳೆ ಪಾಪ. ನಾನಿ ಮನೆಗೆ ಹೋಗ್ತೀಯಾ? ಚಾಚಂಗೆ ಹೇಳು, ನಂಗೆ ಕರ್ಕೊಂಡು ಹೋಗು ಬಂದು ಅಂತ. ನೀನ್ ವೆರಿ ವೆರಿ ಗುಡ್ ಗರ್ಲ್. ನೀನ್ ಸ್ಕೂಲಿಗೆ ಹೋಗ್ತೀಯಾ? ವೆರಿ ಗುಡ್ ಗರ್ಲ್. ನಾನು ಇವಳಿಗೆ ಬಿಟ್ಟು ಬರ್ತೀನಿ. ಸ್ವಲ್ಪ ಬಟ್ಟೆ ಇದೆ, ವಾಷಿಗೆ ಹಾಕ್ಬಿಡೋಣ. ವೈಟ್ ಬಟ್ಟೆ ಎಲ್ಲ ಸಪ್ರೇಟ್ ಆಗಿ ಹಾಕೋದು ನಾನು ಯಾವಾಗಲೂ. ಇದೆಲ್ಲ ಮೇಲ್ ಹಾಕೋ ಬಟ್ಟೆಗಳು, ಮೇಲ್ ಹೋಗಿ ಬಟ್ಟೆ ಹಾಕ್ಬರ್ತೀನಿ. ಮನೆ ಕೆಲಸ ಎಷ್ಟು ಮಾಡಿದ್ರು ಸಾಕಾಗಲ್ಲ ನೋಡಿ. ಹುಡುಗಿನ ಫೇವ್ರೆಟ್ ಪಿಂಕಿ. ಮೂಲೆ ಮೂಲೆಯಲ್ಲೂ ಎಂದು ಆಟಾಡೋ ಸಾಮಾನು ಸಿಗ್ತಾ ಇರುತ್ತೆ. ಹೋಗ್ ಬಂದ ಸ್ಕೂಲಿಗೆ? ಓಕೆ. ಏನ್ ತಿಂದೆ ರಜಾ? ಮಿಸ್ ಏನು ಕೊಟ್ಟಿಲ್ವಾ? ಬನಾನಾ ಬ್ಯಾಗಲ್ಲಿ ಹಾಕಿದ್ನಲ್ಲ, ಯಾಕೆ ತಿಂದಿಲ್ಲ ನೀನು? ಆಪಲ್ ಕಟ್ ಮಾಡಿಟ್ಟಿದ್ದೆ ನೋಡು, ತಿನ್ನು. ಓಕೆ, ಆಪಲ್ ತಿಂದಾದ್ಮೇಲೆ ಬನಾನಾ ತಿನ್ನು. ಓಕೆ. ಟೀಚರ್ ಏನು ಹೇಳ್ಕೊಟ್ರಿ ಇವತ್ತು? ಕೈ ತೊಳ್ಕೊಂಬರ್ತೀಯಾ? ಯಾಕೆ? ತಿನ್ನು, 1 ಪೀಸ್ ಆದ್ರೂ ತಿನ್ನು ಪಾಪ. ಏನ್ ಮಾಡಿದೆ ಫೋನ್ ನಿಂದು? ಯೆಲ್ಲೋ ಕಲರ್ ಫೋನಾ? ಯಾವ ಫೋನು?
ಹಾಂ ನಂಗೆ ಗೊತ್ತಿಲ್ಲ, ನಿನ್ನ ಫೋನ್ ನಿನ್ನಿಗೆ ಗೊತ್ತಿರಬೇಕು. ಹಾಕಿದ್ಯಾ? हे गुड़िया वो देख वहाँ है, देख ले वो बुक ले. हाँ ಡೈರಿ ಚೋಬಿ ನೈ ಡೈರಿ ಓ ಮಮ್ಮಿ ಕಿ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ ಈ ಬುಕ್ನ ಯೂಸ್ ಮಾಡ್ತಾ ಇದ್ದೆ, ಅಂದರೆ ಈ ಡೈರಿನ ಯೂಸ್ ಮಾಡ್ತಿದ್ದೆ. ಇವಾಗ ನನ್ನ ಮಗಳು ಯೂಸ್ ಮಾಡ್ತಾ ಇದ್ದಾಳೆ. ಆಯ್ತಪ್ಪ ಬರಿ. ಹಾಂ ಬರಿ ಬರಿ. ಹಾಂ ಗೊಂಬೆ ಬರಿ. ವೆರಿ ಗುಡ್ ಬರಿ. ಶಾರ್ಪ್ ಮಾಡ್ಕೊಬೇಕು ರಜಾ. ಹಾಂ ಓಕೆ. ಎಲ್ಲಿದೆ ಶಾರ್ಪ್ನರ್? ಅದರೊಳಗೆ ಇರುತ್ತೆ ನೋಡು. ಹ್ಞೂ ಅದ್ಯಾಕೆ ಅದ್ರಲ್ಲಿ ಹಾಕಿದ್ಯಾ? ಕೊಡಿಲಿ ಮಮ್ಮಿಗೆ. ಅದ್ರೊಳಗೆ ಬಂದ್ಬಿಡ್ತಾ ಅದಾಗೆ ಅದು? ಓ ಪೂಚಂಡಿ ಹಾಕ್ತಾ? ಸರಿ ಕೊಡು. ಅದ್ರಲ್ಲಿ ಹಾಕ್ಕೋಬೇಡ, ಕೈಯೆಲ್ಲ ಕಟ್ಟಾಗ್ಬಿಡುತ್ತೆ. ನೋಡು ಕರೆಕ್ಟಾಗಿ ನೋಡು. ಇದರಲ್ಲಿ ಇದೆಯಾ ನೋಡು. ನೋಡು ಅದರಲ್ಲಿ ಇದೆಯಾ ಅಂತ. ಅದರಲ್ಲೂ ಇಲ್ವಾ? ಇಲ್ಲೇ ಇದೆಯಲ್ಲ ಬಂಗಾರಿ, ಇಲ್ಲೇ ಇದೆಯಲ್ಲಪ್ಪ. ಇದೇನಿದು? ಏನಿದು? ಹಾಂ ಮತ್ತೆ ನೋಡಬೇಕು ಕರೆಕ್ಟಾಗಿ. ತಗೋ. ಹಾಂ ಅಲ್ಲೇ ಇರುತ್ತೆ. उधर नवे बेटा वो साइड में करती सर ढंग से करेक्ट से करो. हाँ ठीक से करो. हिंदी में ठीक ಸರಿಯಾಗಿ ಮಾಡು. तमिल में सरिया पढ़ना. ठीक से करो. ಕಸ ಎಲ್ಲ ಡಸ್ಟ್ಬಿನಲ್ಲಿ ಹಾಕ್ಬೇಕುಪ್ಪ. ಓಕೆ. ಹೌದಾ? ಯಾವಾಗ ಕೊಟ್ಟಿದ್ದು? ಕ್ರಿಸ್ಮಸ್ ಡೇ ಇತ್ತಲ್ಲ ಅವಾಗ ಕೊಟ್ಟಿದ್ದಲ್ಲಮ್ಮ. ಮಿಸ್ ಗಿಫ್ಟ್ ಕೊಟ್ಟಿದ್ದಲ್ಲ. ಪೆನ್ಸಿಲು, ಚಾಕ್ಲೇಟು. ಚಿಕ್ಕ ಚಿಕ್ಕ ಪೆನ್ಸಿಲ್ ಎಸ್. ಎರೇಸರು ಕೊಟ್ರು. ವೈಟ್ ಕಲರ್ ಎರೇಸರು ಕೊಟ್ಟಿದ್ದಾರೆ. ಅಲ್ಲೇ ಎಲ್ಲೋ ಇದೆ. ಅಯ್ಯೋ ಸೋ ಕ್ಯೂಟ್. ಆಯ್ತು ಓಡಿಸ್ಕೊಡು. ಹೌದಾ? ಯಾರು ಕಾಸು ಕೊಟ್ಟಿದ್ದು? ಹೌದಾ? ಹಾಂ ಸರಿ ಆಯ್ತು. ಒಂದೇ ಇದೆಯಾ? ಓಹೋ ಅಯ್ಯೋ ವೆರಿ ಸ್ಯಾಡ್. ಗುಮ್ಮಣ್ಣ ತಗೊಂಡೋಯ್ತಾ? ಏನದು ಬಿಲ್ಡಿಂಗ್ ಕಟ್ಟಿದ್ಯಾ? ಓ ಹಾಂ ವಿಶ್ ಮಾಡಕ್ಕ. ಓ ಹ್ಯಾಪಿ ಬರ್ಡೇ ವಿಶ್ ಮಾಡಕ್ಕ ಇದು. ಓ ಕೇಕ್ ಮಾಡಿದೀಯಾ ನೀನು? ಏ ಸೂಪರ್. ಓಕೆ ಓಕೆ. ನಿನ್ನ ಚಾಕು ಅದರಲ್ಲೇ ಇದೆಯೇನೋ? ಅದರಲ್ಲಿ ಇಲ್ವಾ? ತಗೋ ನಿನ್ನ ಚಾಕು. ಹಾಂ ಹಾಂ. ಯಾರ್ದು ಬರ್ತ್ಡೇ ಇವತ್ತು? ವಿನೀತಂದು ಬರ್ಡೇನಾ? ಕೇಕ್ ಹಿಂಗೆ ಕಟ್ ಮಾಡ್ತಾರಾ? ಹೌದಾ? ನಂಗೆ ಗೊತ್ತೇ ಇರಲಿಲ್ಲ. ಕೇಕ್ ಸ್ಮ್ಯಾಶ್ ಆಗಿಬಿಡುತ್ತೆ ಅಷ್ಟು ಜೋರಾಗಿ ಮಾಡಿದ್ರೆ. ಬಂತು. ಬಂತು. ಥ್ಯಾಂಕ್ ಯು. ಕೆಳಗಡೆ ಇರೋದನ್ನ ಹಿಂಗೆ ಹಿಡ್ಕೊಬೇಕಾ? ಹಿಂಗೆ ಇವಾಗ ತಿನ್ಲಾ ಇದು ನಾನು? ಥ್ಯಾಂಕ್ ಯು ಬೇಟಾ. ಓಕೆ ನಾವು ಜೋಜೋ ಟೈಮ್. ಓಕೆ ಕಮ್ ಸ್ಲೀಪ್. ವೈ ನೋ? ಕಮ್ ಐ ಆಮ್ ಗೋಯಿಂಗ್ ಟು ಸ್ಲೀಪ್. ಏನಂತಾರೆ ಹೇಳೋದು? ಇದಕ್ಕೇನಂತಾರಂತ ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ನಮಗೂ ಗೊತ್ತಾಗುತ್ತೆ. ನಮ್ಮ ಟೆರೆಸ್ ಮೇಲೆ ಬಿಟ್ಟಿತ್ತು ಇದನ್ನ. ಅವಾಗ ಈ ಥರ ಕಿತ್ಕೊಂಡು ತಿಂತಾ ಇರ್ತೀವಿ ನಾವಿಬ್ರು ಅಲ್ವಾ ಚಿನ್ನು? ಚೆನ್ನಾಗಿದೆಯಾ? ಅಯ್ಯೋ ಕಟ್ಟ ಮೇಲೆ ಬಟ್ಟೆ ತರಕ್ಕಂತ ಹೋದಾಗ ಇದು ಕಣ್ಣಿಗೆ ಬಿತ್ತು. ಇದನ್ನ ಕಿತ್ಬಿಟ್ಟು ನಮ್ಮ ಪಾಪಕ್ಕೆ ಕೊಡೋಣ ಅಂತ ಹೇಳಿ ಕಿತ್ಕೊಂಡು ಬಂದೆ. ಖಾವ್ ದಿಸ್ ಆಲ್ ಗುಡ್ ಫಾರ್ ಹೆಲ್ತ್.
ಏನು ಮಾಡ್ತಿದ್ಯಾ? ಏನದು? ನೋಡಿದ್ಯಾ ಹಾವು ಹೇಗಿರುತ್ತೆ ಅಂತ? ಹೇಗಿಡಿಯಾ ಹಾವು ನೋಡಿದ್ಯಾ ಹಿಂಗಿರುತ್ತೆ ಅಂತ? ಮತ್ತೆ ಹೆಂಗೆ ಹೇಳ್ದೆ ಹಾವು ಅಂತ? ಯಾಕೆ ಹೊಡಿಯೋದು? ಹಂಗೆಲ್ಲ ಹೊಡಿಬಾರ್ದು ರಜ್ಜ. ಏನಕ್ಕೆ? ಬಾ ಬಾ ಬಾ. ಹೊಡಿತೀಯಾ ಹೊಡಿತೀಯಾ ಹೊಡಿತೀಯಾ? ಹೊಡಿತೀಯಾ ಹೊಡಿತೀಯಾ? ಹಾಂ ಯಾಕೆ ಯಾಕೆ ಯಾಕೆ? ಓಹಾ ನೋಡ್ದಾ? ನೋಡಿದ್ರಾ ಎಷ್ಟು ಜೋರಿದ್ದಾಳೆ ಇವಳು. ಇವಳು ಸೈಲೆಂಟ್ ಕಿಲ್ಲರ್ ಇವಳು. ಸೆಲ್ಫ್ ಡಿಫೆಂಡ್. ಹಾಗೆಲ್ಲ ಹೊಡಿಬಾರ್ದು ಆಯಿತಾ? ಕೈ ಎಲ್ಲ ಎತ್ತಬಾರ್ದು, ದೊಡ್ಡವರಿಗೆ ಹೊಡಿಬಾರ್ದು. ನೋಡು 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 ನೋಡು. ಹೊಡಿತಾಳಪ್ಪ ಇವಳು, ಹೊಡಿತಾಳೆ. ಸಿಟ್ಟು 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 ಎಷ್ಟಿದೆಯಾ? ಎಲ್ಲ ಇಟ್ಕೊಂಡಿದ್ಯಾ ಇಷ್ಟೊಂದು ಸಿಟ್ಟನ್ನ? ಹಾಂ ನನಗೂ ಇಲ್ಲ ಅಷ್ಟು ಸಿಟ್ಟು, ನಿಮ್ಮ ಅಪ್ಪಂಗೂ ಅಷ್ಟು ಸಿಟ್ಟಿಲ್ವಲ್ಲೇ? ಹಾಂ ನಿಂಗೆ ಎಲ್ಲಿಂದ ಬರ್ತಾ ಇದೆ ಇಷ್ಟೊಂದು ಸಿಟ್ಟು? ಹಾಂ ನಮಸ್ತೆ ನಮಸ್ತೆ ಗುಡಿಯಾ, ನಮಸ್ತೆ ಗುಡಿಯಾ. बैठ को खाओ, बैठ जाओ. ನೋಡಿ ಹಾಲು ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈ ಥರ ಬಂದಿರೋ ಕೆನೆನ ನಾನು ಸ್ಟೋರ್ ಮಾಡಿರ್ತೀನಿ. ಈ ಥರ ಮೇಲ್ ಮಾತ್ರ ಈ ಥರ ಹಿಂಗೆ ಎಳ್ಕೊಂಡ್ರೆ ಸಾಕು, ಕೆನೆ ಎಲ್ಲ ಬರುತ್ತೆ. ನಾನು ಅದಕ್ಕೆ ಯಾವಾಗಲೂ ಆರೆಂಜ್ ಪ್ಯಾಕೆಟ್ ಪ್ರಿಫರ್ ಮಾಡ್ತೀನಿ. ಆರೆಂಜ್ ಪ್ಯಾಕೆಟಲ್ಲಿ ಸ್ವಲ್ಪ ಕೆನೆ ಬರುತ್ತೆ. ಇಷ್ಟು ಸ್ಟೋರ್ ಆಗಿದೆ. 1 ತಿಂಗಳಾದ್ಮೇಲೆ ತೋರಿಸ್ತೀನಿ ಎಷ್ಟಾಗುತ್ತೆ ಅಂತ ಹೇಳಿ. ಗುಡಿಯಾ ಖಾನಾ ಖಾಕು, ಅಬ್ ಜೋ ಕರೆಂಗೆ. ಟೈಮ್ ಅಪ್. सबको ಬಾಯ್ ಕರೋ. ಬಾಯ್, ಗುಡ್ ನೈಟ್. ಮತ್ತೆ ಸಿಗ್ತೀವಿ.